ನಿಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ ಮತ್ತು ಸುಸ್ವಾಗತ. ಇವತ್ತು ನಾವು ನಿಮಗೆ ಬೋಟಿ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಈಗ ಫಸ್ಟು ನಾವು ಸ್ಟಾರ್ಟಿಂಗಲ್ಲಿ ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ ನಾವು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತೀವಿ. 2 ಟೇಬಲ್ ಸ್ಪೂನ್ ಎಣ್ಣೆ ಆದ ನಂತರ ನಾವು ಇಲ್ಲಿ ಸೋಂಪನ್ನು ತೆಗೆದುಕೊಂಡಿದ್ದೀವಿ, ಆ ಸೋಂಪನ್ನು ಹಾಕ್ಕೊಳ್ತೀವಿ. ಆನಂತರ ಅಲ್ಲಿ ಈರುಳ್ಳಿಯನ್ನು ತಗೊಂಡು ಹಾಕ್ಕೊಳ್ತೀವಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ಗಂಟ ನಾವು ಇದನ್ನ ಮಿಕ್ಸ್ ಮಾಡಿ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಇದಾದ ನಂತರ ನಾವು ಬೋಟಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನ ಈಗ ನಾವು ಈಗ ಅದನ್ನ ಹಾಕ್ಕೊಳ್ತಾ ಇದ್ದೀವಿ. ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಅದನ್ನ ಬೋಟಿನ ನಾವು ತುಂಬ ನೀಟಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಬೋಟಿ ಕ್ಲೀನ್ ಮಾಡ್ಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಸೊ ಈಗ ಬೋಟಿನ ಆ ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಬೇಕಿದ್ರೆ ಪುಡಿ ಉಪ್ಪನ್ನು ಸಹ ಹಾಕಿಕೊಳ್ಬೋದು. ಅದಾದ ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿದ್ದೀವಿ. ಈಗ ಅದನ್ನೆಲ್ಲದನ್ನೂ ಸಹ ಹಾಕ್ಕೊಳ್ತಿದ್ದೀವಿ. ಸೊ ಇವೆಲ್ಲ ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೋಟಿ ಈ ಎಲ್ಲ ರುಚಿಯನ್ನು ಇಟ್ಕೊಳ್ಬೇಕು. ಆ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಮಾಡಬೇಕು. ನೆಕ್ಸ್ಟ್ ಈಗ ಇಲ್ಲಿ ನಾವು ಪುದೀನ ತೊಗೊಂಡಿದ್ದೀವಿ. ಪುದೀನನ ನಾವೆಲ್ಲದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಸೊ ಅದರ ನೆಕ್ಸ್ಟ್ ನಾವು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ, ಕೊರಿಯಾಂಡರ್. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕೋಬೋದು. ಹಾಗೆ ಇಲ್ಲಿ ಕಲ್ಲುವು, ಹಾಗೆ ಲವಂಗ, ಹಾಗೆಯೇ ಚಕ್ಕೆ, ಹಾಗೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀವಿ. ನಂತರ ಕಟ್ ಮಾಡಿಕೊಂಡಿರುವಂತಹ ಟೊಮೆಟೊವನ್ನು ಹಾಕ್ಕೊಳ್ತಿದ್ದೀವಿ. 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲಿ 1 ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಸಹ ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀವಿ. ಹಾಗೆ ತುರಿದಿಟ್ಕೊಂಡಿರುವಂತಹ ಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ಗಸಗಸೆಯನ್ನು ಸಹ ತೊಗೊಂಡಿದ್ದೀವಿ. ಗಸಗಸೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಮಿಕ್ಸಿಗೆ ಇದನ್ನ ಹಾಕಿ ನೀಟಾಗಿ ಚೆನ್ನಾಗಿ ರುಬ್ಕೊಳ್ಬೇಕು ಇವೆಲ್ಲ ಅದನ್ನು. ಹಾಗೆ ಈ ಮಿಕ್ಸಿಗೆ ಸ್ವಲ್ಪ ನಾವು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀವಿ. ಹುರ್ಗಡ್ಲೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಇವೆಲ್ಲನ ನೀಟಾಗಿ ನುಣ್ಣಗೆ ಪೇಸ್ಟ್ ಥರ ಬರೋದಕ್ಕೋಸ್ಕರ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ನೀರನ್ನು ಹಾಕ್ಕೊಳ್ಬೇಕು. ಇದನ್ನು ಪೇಸ್ಟ್ ಥರ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಬೋಟಿ ಗೊಜ್ಜು ಈ ರೀತಿಯಲ್ಲಿ ಆಗಿದೆ. ಈಗ ಇದಕ್ಕೆ ನಾವು ನುಣ್ಣಗೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಸೊ ಈ ಮಸಾಲೆ ಹಾಕೊಂಡ ನಂತರ ಇದನ್ನು ನೀವು ನೀಟಾಗಿ ಗೊಜ್ಜಿನ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು 10 ವಿಷಲ್ ಕೂಗಿಸ್ಬೇಕು. 10 ವಿಷಲ್ ಕೂಗಿಸಾದ ನಂತರ ಇದನ್ನು ನೀವು ತಣ್ಣಗಾಗಿಸಿ ರೆಡಿ ಆದರೆ ನಿಮ್ಮ ಬೋಟಿ ಗೊಜ್ಜು ತಯಾರಾಗುತ್ತೆ. ಈ ಬೋಟಿ ಗೊಜ್ಜನ್ನು ನೀವು ಮುದ್ದೆಗಾದರೂ ತಿನ್ಬೋದು, ಪರೋಟ, ಚಪಾತಿ, ಇಡ್ಲಿ ಯಾವುದಕ್ಕಾದರೂ ನಿಮ್ಮ ಮಕ್ಳಿಗೆ ಹಾಕಿ ಕೊಟ್ಟು ಅದನ್ನು ತಿನ್ನಿಸ್ಬೋದು. ಅವರು ಖುಷಿಯಿಂದ ತಿಂತಾರೆ. ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ ಗೊಜ್ಜಿನ ರೀತಿ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡ್ತಾ ಇರ್ಬೋದು, ಈ ರೀತಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಆದ ನಂತರ ಉಪ್ಪು ರುಚಿಯೆಲ್ಲ ನೋಡಿದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈಗ ಅದನ್ನು ಕುಕ್ಕರ್ನ ಮುಚ್ಚಳವನ್ನು ಹಾಕಿ 10 ವಿಷಲ್ ಕೂಗಿಸ್ಬೇಕು. 10 ವಿಷಲ್ಲೇ ಕೂಗಿಸ್ಬೇಕು. ಇದೊಂದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬೋಟಿ ಗೊಜ್ಜು ತಯಾರಾಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಅದು ಬೆಂದು ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೋಟಿ ಗೊಜ್ಜು ಇಲ್ಲಿ. ಸೊ ಈಗ ನಾವು ಇದಕ್ಕೆ ಇಡ್ಲಿ ತೊಗೊಂಡಿದ್ದೀವಿ. ಸೊ ನೀವು ಬೇಕಿದ್ರೆ ನೀವು ಮುದ್ದೆ ಮಾಡ್ಕೋಬೋದು, ಪರೋಟ, ಚಪಾತಿ, ದೋಸೆ ಏನಾದರೂ ಮಾಡ್ಕೊಂಡು ಇದಕ್ಕೆ ತಿನ್ಬೋದು. ಇದಕ್ಕೆ ತಿನ್ನೋದಕ್ಕೆ ಎಲ್ಲದು ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು
ಯಾವ ಥರ ಬೋಟಿ ಗೊಜ್ಜಿ ರೀತಿ ಬಂದಿದೆ ಅಂತ ನೀವೇ ಇಲ್ಲಿ ನೋಡಿ. ನೀವು ಬೇಕಿದ್ರೆ ಏನು ಇಡ್ಲಿನೇ ಬೇಕು ಅಂತ ಏನಿಲ್ಲ, ನೀವು ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಇಲ್ಲಿ. ಸೊ ಓಕೆ ಫ್ರೆಂಡ್ಸ್, ಈಗ ಇವತ್ತಿನ ವೀಡಿಯೋಗೆ ಇಷ್ಟೇ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.